ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅದರ ವ್ಲಾಗ್ ಆಗಿರುತ್ತೆ. ನಾವು ಮೈಸೂರಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಆ್ಯಂಡ್ ನಮ್ಮ ಡೇ ಹೇಗಿತ್ತು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ವ್ಲಾಗ್. ಸೊ ಎಲ್ಲನೂ ರಾ ಕ್ಲಿಪ್ಪಿಂಗ್ ಆಗಿರುತ್ತೆ, ನಾನೆಲ್ಲೂ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೀವಿ. ಸಂಡೇ ಎಷ್ಟು ಜನ ಇರ್ತಾರೆ ಏನು ಅನ್ನೋದೆಲ್ಲ ಗೊತ್ತಿಲ್ಲ, ನೋಡಬೇಕು. ಕಾರೆಲ್ಲ ನೋಡ್ತಾ ಇದ್ರೆ ಬೇಜಾನ್ ಜನ ಇದ್ದಾರೆ. ಸೊ ಇಲ್ಲಿ 20 ರೂಪಾಯಿ ಮತ್ತು ಫ್ರೀ ದರ್ಶನ ಇದೆ. ಆಮೇಲೆ ಆ ಕಡೆ 100 ರೂಪೀಸ್ ಇದೆ. ಸೊ ನಾವು ಈಗ 20 ರೂಪಾಯಿ ದರ್ಶನಕ್ಕೆ ಹೋಗ್ತಿದ್ದೀವಿ. ಇದು ಫ್ರೀ ದರ್ಶನದ ಲೈನು. ನಾನು ಪ್ರೀವಿಯಸ್ಲಿ ಕೂಡ ಒಂದು ಸಲ ನಿಮಿಷಾಂಬ ಟೆಂಪಲ್ ವಿಸಿಟ್ ಮಾಡಿದ್ದೀನಿ, ಬಟ್ ನನಗೆ ಅಲ್ಲಿ ಪ್ರಸಾದ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಈ ಸಲ ನಮ್ಮ ಆಂಟಿ ಹೇಳಿದ್ರಿಂದ ನಾವು ವಿಸಿಟ್ ಮಾಡೋಣ, ಅಲ್ಲಿ ನಾವು ಊಟ ಮಾಡೋಣ ಅಂತ ನಮ್ಮ ಊಟನ ನಾವು ನಿಮಿಷಾಂಬ ಟೆಂಪಲಲ್ಲೇ ಮುಗಿಸಿದ್ವಿ. ಹಾಂ, ಹೇಳಿ ಎಲ್ಲೋಗಿದ್ವಿ ಏನು ಅಂತೆಲ್ಲ. ಹಾಯ್, ಮಾತಾಡ್ರಿ. ಬೇಡ್ಕೊಳಕ್ಕೆ ಫಾರ್ ಎವರ್ RCB ಫ್ಯಾನ್ ನಮ್ಮ ಬಾವ, ನಾವಲ್ಲ ಆದರೆ. ಓಕೆ, ಫೈನಲಿ ದರ್ಶನ ಎಲ್ಲ ಮುಗೀತು. ಎಷ್ಟು ಅವರ್ ಆಯಿತು? 1 ಅವರ್ ಆಯ್ತು ಅನಿಸುತ್ತೆ. 20 ರೂಪಾಯಿ ದರ್ಶನಕ್ಕೆ ಹೋಗಿದ್ವಿ ನಾವು. ಸೊ ಹೋಗಿ 1 ಅವರ್ ದರ್ಶನ ಮಾಡಿಕೊಂಡು ಚೆನ್ನಾಗಿ ದರ್ಶನ ಆಯಿತು. ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಈಗ ರೆಸ್ಟ್ ಮಾಡ್ಕೊಂಡು ಸ್ವಲ್ಪ ಕೂತ್ಕೊಂಡು, ನೀರಂತೂ ತೀರಾ ಕಮ್ಮಿ ಇದೆ. ನೆಕ್ಸ್ಟ್ ಡೆಸ್ಟಿನೇಷನ್ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಹಾಂ, ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈಗ ಆಲ್ರೆಡಿ 2:15 ಆಗಿದೆ. ಎಷ್ಟೊತ್ತಿಗೆ ನಮ್ಮ ಬಾವ ಕರ್ಕೊಂಡು ಹೋಗ್ತಾರೆ ಅಂತ ನೋಡಬೇಕು. ಬಿಕಾಸ್ ನಾವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇದ್ದೀವಿ. ಅದಕ್ಕೇ ಬಿಸಿಲಂತೂ ಕೇಳಂಗೆ ಇಲ್ಲ, ನೀರಂತೂ ಇಲ್ಲವೇ ಇಲ್ಲ. ಓಕೆ, ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಸಿಗ್ತೀನಿ. ನಮ್ಮ ಅಕ್ಕಂಗೆ ನೀರಲ್ಲಿ ಆಟ ಆಡ್ಬೇಕಂತೆ, ಚಿಕ್ಕ ಮಗು ಥರ ಆಟ ಮಾಡ್ತವ್ರೆ. ನಮ್ಮ ಬಾವ ಕರ್ಕೊಂಡು ಹೋಗ್ತಾ ಇಲ್ಲ, ನಮ್ಮ ಅಕ್ಕ ಬಿಡ್ತಾ ಇಲ್ಲ. ಹೋಗ್ಬೇಕಾ? ಬೇಡ. ಎಲ್ಲ ವಿಡಿಯೋ ಮಾಡ್ಕೊತಿದ್ದೀನಿ ಬಾಬಾ. ಸೊ ಫೈನಲಿ ಈಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಎಷ್ಟು ಗಾಡಿ ಇದೆ ಅಂದರೆ, ಆ್ಯಸ್ ಇಟ್ ಈಸ್ ಸಂಡೇ ತುಂಬ ಜನ ಇದ್ದಾರೆ. ಆ್ಯಂಡ್ ನಾನಿದು ಈ ಟೆಂಪಲಿಗೆ ಬರ್ತಿರೋದು ಫಸ್ಟ್ ಟೈಮು. ವಿಡಿಯೋದಲ್ಲಿ ರೀಲ್ಸಲ್ಲೆಲ್ಲ ನೋಡಿದ್ದೆ. ಸೊ ಇವತ್ತು ಫಸ್ಟ್ ಟೈಮ್ ಬಂದಿರೋದು, ನೋಡಬೇಕು ಹೇಗಿದೆ ಏನು ಅನ್ನೋದನ್ನ. ಆ್ಯಂಡ್ ಈ ಟೆಂಪಲಲ್ಲಿ ಒಳಗಡೆಲೇನು ಶೂಟ್ ಮಾಡೋಂಗಿರಲಿಲ್ಲ. ಬಟ್ ನನಗೆ ಯಾವ ಥರ ಫೀಲ್ ಬಂತು ಅಂದರೆ, ಈ ಬಾದಾಮಿ ಹೈ ಒಳಗೆಲ್ಲ ಹೋದಾಗ ಹೇಗೆ ಇರುತ್ತೋ ಫೀಲ್ ಅದೇ ಥರ ಇತ್ತು. ಬಟ್ ಇದೇನು ಅಂತಂದರೆ ಹೊಸ್ದಾಗೆ ಕಟ್ಟಿರೋ ಟೆಂಪಲ್ ಆಗಿರೋದ್ರಿಂದ ಫುಲ್ ಎಲ್ಲ ಫ್ರೆಶ್ ಆಗಿ ಆ್ಯಂಡ್ ತುಂಬ ನೀಟಾಗೆ ಇತ್ತು ಒಳಗಡೆ ಎಲ್ಲ. ಸೊ ಯಾರ್ಯಾರು ವಿಸಿಟ್ ಮಾಡಿಲ್ವೋ ಮೈಸೂರಿಗೆ ಹೋದಾಗ ಪ್ಲೀಸ್ ಡೂ ವಿಸಿಟ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನಗೆ ಸರ್ಪ್ರೈಸ್ ಆಗಿದ್ದ ವಿಷಯ, ಎಲ್ಲ ಟೆಂಪಲಲ್ಲೂ ಒಬ್ವಿಯಸ್ಲಿ ನಾವು ಕಾಣಿಕೆ ಹಾಕ್ತೀವಿ, ಅದೆಲ್ಲ ಇರುತ್ತಲ್ವ. ಬಟ್ ಈ ಟೆಂಪಲಲ್ಲಿ ಅವ್ರು ಅನೌನ್ಸ್ ಮಾಡ್ತಿರ್ತಾರೆ ದಟ್ ಯು ಶುಡ್ ನಾಟ್ ಆಫರ್ ಎನಿಥಿಂಗ್. ಅಂದರೆ ಉಂಡಿ ಏನೂ ಇಲ್ಲ ಆ್ಯಕ್ಚುಲಾಗಲ್ಲಿ, ಬಟ್ ಎಲ್ಲೂ ದುಡ್ಡು ಹಾಕಬಾರ್ದು ಅನ್ನೋದನ್ನೆಲ್ಲ. ಸೊ ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಸೊ ನಿಮಗೂ ಯಾವ್ದಾದ್ರು ಆ ಥರ ದೇವಸ್ಥಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಿಸಿಲು ಫುಲ್ಲು ಬಿಸಿಲು. ಇವಾಗ ಕಮ್ಮಿ ಆಗ್ತಿದೆ ಅನಿಸುತ್ತೆ. 4 ಗಂಟೆ ಆಯ್ತಲ್ಲ. ಇನ್ನೂ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಮೇ ಬಿ ವೆದರ್ ಚೆನ್ನಾಗಿರ್ತಾಯಿತ್ತು. ಜನಕ್ಕೆ ಏನು ಕಮ್ಮಿ ಇಲ್ಲ, ಎಲ್ಲ ಕಡೆ ನೋಡಿ ಟೂರಿಸ್ಟ್ ಸ್ಪಾಟ್ ಇದು. ಇವಾಗ ಚೆನ್ನಾಗೇನೋ ಇದೆ, ಬಟ್ ಅದೇ ಹಾಂ ವಿಸಿಟ್ ಹಾಕಬೇಕು. ಚೆನ್ನಾಗಿದೆ ನೋಡೋದಕ್ಕೆ. ಅದೇ ಈವ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಇನ್ನು ಅದೇ ಮೇನ್ ಅಟ್ರಾಕ್ಷನ್. ಅದೇ ಹೇಳಿದ್ದು ನಾನು, ಇದಕ್ಕೋಸ್ಕರನೇ ಜನ ಬರೋದು ಆಲ್ಮೋಸ್ಟು. ಬಟ್ ಇವಾಗ ನೋಡಿದ್ರೆ ನೀರು ಕಮ್ಮಿ ಆಗಿಬಿಟ್ಟಿದೆ. ಅದೇ ಒಂದು 5 o'clock ಮೇಲೆ ಬಂದರೆ ಚೆನ್ನಾಗಿರುತ್ತೆ, ತಣ್ಣಗೆ ಚೆನ್ನಾಗಿ ಕಾಣಿಸ್ತೈತೆ. ನಾವಿಲ್ಲೇ ಬ್ಯಾಕ್ ವಾಟರ್ಸಿಗೆ ಬಂದಿದ್ದೀವಿ. ದೇವಸ್ಥಾನ ಇರೋದು ಅಲ್ಲೇ, ಅಲ್ಲಿದೆ ನೋಡಿ. ಸೊ ಇದು KRS ಬ್ಯಾಕ್ ವಾಟರ್ಸು. ತುಂಬ ಜನ ಇದ್ದಾರೆ ಇಲ್ಲೂ. ಈಗ ಆಲ್ರೆಡಿ ಟೈಮ್ ಬಂದು 4:45 ಆಗಿದೆ.
ಬಟ್ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮ್ಮ ಅಕ್ಕ ಜನ ಬಂದ್ಬಿಡ್ತಾರೆ ಅಂತ ಹೋಗಿ ಬೇಗ ಜಾಗ ಹಿಡ್ಕೊ ಅಂತ ಹೇಳ್ತಿದ್ದಾರೆ. ಸೊ ಇನ್ನೇನು ಇವಾಗ ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮು. ಚೆನ್ನಾಗಿದೆ ವಾತಾವರಣ ಇವಾಗ ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಹೌ ಇಸ್ ಯುವರ್ ಫೀಲಿಂಗ್? ಇಟ್ಸ್ ವೆರಿ ಗುಡ್. ಅಲ್ಲಿ ಬಿಸಿಲಿಗಿಂತ ಇಲ್ಲಿ ಫುಲ್ ತಣ್ಣಗೆ ಚೆನ್ನಾಗಿದೆ. ಈ ಪ್ಲೇಸಿಗೆ ಬಾಯ್ ಬಾಯ್ ಹೇಳಿ ಹೊಡ್ತಾ ಇದ್ದೀವಿ. ಆಯಿತಾ ಫೋಟೋಶೂಟ್ ಎಲ್ಲ ನಮ್ಮ ಅಕ್ಕನ ಫೋಟೋಶೂಟು ಒಂದು ರೇಂಜಿಗೆ 1-2 ಫೋಟೋ ತೆಗ್ದು ಚೆನ್ನಾಗಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ವಾತಾವರಣ ಎಲ್ಲ. ಈಗಲೂ ಇನ್ನೂ ಎಷ್ಟು ಜನ ಇದ್ದಾರೆ ಗೊತ್ತಾ. ಸ್ಟಿಲ್ ನೈಸ್ ಪ್ಲೇಸ್. ಯಾರ್ಯಾರು ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸು, ತುಂಬ ಕಾಮಾಗೆ. ಬಟ್ ಜನ ಇರೋದ್ರಿಂದ ಮೇ ಬಿ ತುಂಬ ಗಿಜಿ ಅನಿಸುತ್ತೆ. ಬಟ್ ಜನ ಕಮ್ಮಿ ಇದ್ದಾಗ ವೀಕ್ ಡೇಸಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ನೈಸ್.